ಎಲ್ಲರಿಗೂ ನಮಸ್ತೆ. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ನಮ್ಮದು ಲವ್ ಸ್ಟೋರಿ ಮತ್ತು ಮದುವೆ ಆಗಿದ್ದು ಯಾವ ರೀತಿ ಅಂತ ಎಲ್ಲನೂ ನಿಮಗೆ ತಿಳಿಸಿ ಹೇಳಾಯಿತು. ಈಗ ನಾವು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಮ್ ಟೂರ್ ಮಾಡ್ತಿದ್ದೀವಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟಪಡೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆ ಎಂಟ್ರೀಸಲ್ಲಿ ನಮ್ಮ ಮೊದಲನೇ ಬಸಪ್ಪಂದು ಫೋಟೋ ಹಾಕ್ಕೊಂಡಿದ್ದೀವಿ. ಬಂದಾಗ ಇದು ಈ ಕನ್ನಡಿ ಇತ್ತು, ಅಂದರೆ ಇದು ನಮ್ಮದಲ್ಲ, ಇದು ಬೇರೆ ಮನೆ, ಬೇರೆಯವ್ರದ್ದು. ನಾವಿರೋದು ಸ್ವಂತ ಮನೇಲಲ್ಲ, ಬಾಡಿಗೆ ಮನೇಲಿ ತಿಂಗಳ 2,000 ಕಟ್ಕೊಂಡು ಹೋಗ್ತಿದ್ದೀವಿ. ಇದು ಪೂರ್ತಿ ನನ್ನ ಮಗಂದು, ಇದು ಪೂರ್ತಿ ಪ್ಲೇಸು. ಅವನು ವಾಶ್ರೂಮ್ ಮಾಡೋಕ್ಕೆ ಈ ಪ್ಲೇಸ್ನ ಅವನು ಕೊಟ್ಟಿದ್ವಿ, ಪೂರ್ತಿ ಹಾಲು ಅವನಿಗೇನೆ. ಅದಾದಮೇಲೆ ಇದು ಬಚ್ಚಲು ಮನೆ, ಇದು ಬಚ್ಚಲು ಮನೆ, ಇದು ಪೂರ್ತಿ ತುಂಬ ಚಿಕ್ಕದು. ನೆಕ್ಸ್ಟು ಅಲ್ಲಿಗೆ ಹೋಗೋಣ. ಇವನು ನನ್ನ ಮಗ, ಎಲ್ಲರಿಗೂ ಗೊತ್ತೇ ಇದೆ. ನಾವು ಮನೆ ಹೊಸ್ತ್ರಿಗೆ ಬಂದಿದ್ದ ತಕ್ಷಣ ಮೊದಲನೇದಾಗಿ ನಾವು ತೊಗೊಂಡಿದ್ದು ಈ ಟಿ ವಿ ಶೋಕೇಸು. ಇದನ್ನು ಕೂಡ ನಾವು ಸೆಕೆಂಡ್ ಹ್ಯಾಂಡ್ಲಲ್ಲಿ ತೊಗೊಂಡ್ವಿ. ಯಾಕಂತಂದರೆ ನಾನು ಮನೇಲಿ ಒಬ್ಬಳೇ ಇರ್ತೀನಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಇದನ್ನು ತಗೊಂಡ್ರು ಬರೀ 5,000 ರೂಪಾಯಿಗೆ, ಅದು ಬೇರೆಯವರಿಂದ. ಅದಾಗಿದ್ದ ನಂತರ ಒಂದೊಂದೇ ಐಟಮು ಫಸ್ಟು ನಮ್ಮ ಅದ್ದೂರಮ್ಮನ್ನ ನಾವು ಮನೆಗೆ ತೊಗೊಂಡ್ವಿ. ಅವಳು ಬಂದಾದಮೇಲೆ ನಮ್ಮ ಮನೆದೇವ್ರು ಬಂತು. ಆಮೇಲೆ ನಾವು ಆಂಜನೇಯನ ತೊಗೊಬಂದ್ವಿ. ಬನ್ನಿ ಅಡುಗೆ ಮನೆ ನೋಡೋರಂತೆ. ಇದು ನನ್ನ ಪುಟ್ಟು ಅಡುಗೆ ಮನೆ. ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಳೆ ಮನೆ ಆಗಿರೋದ್ರಿಂದ ಗೋಡೆಗಳ ಕಲರು ಮತ್ತು ಚಕ್ಕೆಗಳು ಅಲ್ಲಲ್ಲಿ ಉದುರುತ್ತಾ ಇರುತ್ತೆ. ಏನಪ್ಪ ಇವಳು ಈ ರೀತಿ ಇಟ್ಕೊಂಡವಳೆ ಮನೇನ ಅಂತ ಏನು ತಿಳ್ಕೊಕ್ಕೆ ಹೋಗಬೇಡಿ. ಯಾಕಂದರೆ ಇದು ಹಳೆ ಮನೆ ಆಗಿರೋದ್ರಿಂದ ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡಿಕೊಂಡು ಇದ್ದೀವಿ. ಆಮೇಲೆ ಎಲ್ಲಿ ಬೇಕಲ್ಲಿ ಗೆದ್ಲು ಬೀಳುತ್ತೆ. ಇರಲಿ, ಪರವಾಗಿಲ್ಲ. ನಮಗೊಂದು ಗೂಡು ಬೇಕಿತ್ತು, ಪುಟ್ಟದಾಗ ಒಂದು ಗೂಡು ಸಿಕ್ಕಿದೆ, ನಮ್ಗೆ ಅಷ್ಟೇ ಸಾಕು. ಅದಾದಮೇಲೆ ಈ ಟಿ ವಿನೂ ಕೂಡ ನನ್ನ ಬರ್ಡೇ ಆಗೋಕ್ಕೂ ಮುಂಚೆನೇ ತೊಗೊಂಡಿದ್ದು. ಸುಮಾರು ಒಂದು 7 ತಿಂಗಳು ಆಗಿರ್ಬೋದೇನೋ, ನೆನಪಿಲ್ಲ ಅಷ್ಟಾಗಿ. ಆಮೇಲೆ ಈ ಟಿ ವಿ ತೊಗೊಂಡ್ವಿ. ಈ ಟಿ ವಿ ಸಡನ್ನಾಗಿ ರಿಪೇರಿ ಬಂತು. ಪದೇ ರಿಪೇರಿ ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಇದು ತುಂಬ ಹಳೆ ಟಿ ವಿ. ಇದು ಹಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಿದ್ವಿ. ಆಮೇಲೆ ನನಗೆ ಚಿಕ್ಕ ಟಿ ವಿ ನೋಡೋಕ್ಕೆ ಆಗಲ್ಲ, ತುಂಬ ಕಣ್ಣೂರಿ ಬರ್ತಿತ್ತು. ಅದಕ್ಕೇ ನಮ್ಮ ಮನೆಯವರು ನನಗೆ ಈ ಟಿ ವಿ ನೋಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಈ ಟಿ ವಿ ತಂದು ಕೊಟ್ಟರು. ನನ್ನ ಬರ್ಡೇಗೆ ಸರ್ಪ್ರೈಸ್ ಕೊಟ್ಟರು. ಅದಕ್ಕೂ ಮುಂಚೆನೇ ತುಂಬ ಖುಷಿ ಆಗ್ತಿತ್ತು. ಯಾಕಂತಂದರೆ ನಮ್ಮ ಅಪ್ಪನ ಮನೇಲಿ ಮುಂಚೆಯಿಂದನೂ ದೊಡ್ಡ ಟಿ ವಿಲಿ ನೋಡಿ ಅಭ್ಯಾಸ ಆಗ್ಬಿಟ್ಟು ಸಡನ್ನಾಗಿ ಚಿಕ್ಕ ಟಿ ವಿ ನೋಡು ಅಂತಂದರೆ ನನ್ನ ಕೈಲಿ ಆಗಲ್ಲ. ಅದಾದಮೇಲೆ ಒಂದು ರಿಂಗ್ ಲೈಟ್ ತೊಗೊಂಡ್ವಿ ವಿಡಿಯೋ ಮಾಡೋಕ್ಕೋಸ್ಕರ. ಅದನ್ನು ಕೇಳಾದ್ಮೇಲೆ ನಮ್ಮ ಮನೆಯವ್ರು ತೊಗೊಟ್ರು. ಅದಾದಮೇಲೆ ಇದು ನನ್ನ ತಮ್ಮ ರಕ್ಷಾಬಂಧನಕ್ಕೆ ಗಿಫ್ಟ್ ಮಾಡಿದ್ದು, ಅವನು ಕೊಟ್ಟ. ತುಂಬ ಕ್ಯೂಟಾಗೈತೆ. ಅದಾದಮೇಲೆ ಈ ಫೋಟೋನೂ ಕೂಡ ನನ್ನ ತಮ್ಮ ಫೋಟೋ ರೆಡಿ ಮಾಡಿಸ್ಕೊಟ್ಟಿದ್ದು. ಎಲ್ಲಿರೋದು ಅಂತಂದರೆ, ಅವನು ಕಗ್ಲಿಪುರದಲ್ಲಿ ಇದ್ದಿದ್ದು ಸ್ಟಾರ್ಟಿಂಗು, ಇವಾಗ ಹೆಬ್ಬಾಳದಲ್ಲಿದ್ದಾನೆ. ಅವನು ಎಷ್ಟು ಏನು ಅಂತ ಒಂದು ಚೂರೂ ಹೇಳಲ್ಲ. ಅಂದರೆ ನಾನು ನಮ್ಮ ಮನೆಯವರು ಅಂದರೆ ಅವನಿಗೆ ಪ್ರಾಣ. ಇವಾಗಲೂ ಅಷ್ಟೇ. ಅವ್ನಿಗೇನಾದ್ರು ಹೆಚ್ಚು ಕಮ್ಮಿ ಆದ್ರೂ, ನಮಗೇನಾದ್ರು ಹೆಚ್ಚು ಕಮ್ಮಿ ಆದರೂ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಅಕ್ಕ ಹೆಂಗಿದ್ದಿ, ಬಾವ ಹೆಂಗಿದ್ದಿ ಅಂತ ಕೇಳ್ಕೊತಾನೆ. ಅವನು ಈ ಫೋಟೋನ ರೆಡಿ ಮಾಡಿಸ್ಕಿ ನನಗೆ ಗಿಫ್ಟ್ ಕೊಟ್ಟಿದ್ದು. ಅದಾದಮೇಲೆ ನಮ್ಮ ಫಸ್ಟ್ ಆ್ಯನಿವರ್ಸರಿಗೆ, ಲವ್ ಆ್ಯನಿವರ್ಸರಿಗೆ ಈ ಪುನೀತ್ ರಾಜ್ಕುಮಾರ್ ಫೋಟೋ ನನಗೆ ಬೇಕು ಅಂತಿದ್ದಕ್ಕೆ ನಮ್ಮ ಮನೆಯವರು ಇದನ್ನು ಗಿಫ್ಟ್ ಮಾಡಿದ್ರು, ಫೋಟೋನ. ನನಗಂತವಾಗ ತುಂಬ ಖುಷಿ ಆಯಿತು. ಇವ್ರ ಫೋಟೋ ಬಂದಿದ್ದ ಮೇಲೆ ನಮ್ಮ ಮನೆ ಕಳೆನೇ ಒಂಥರ ಪೂರ್ತಿ ಚೇಂಜ್ ಆಗಿಬಿಡ್ತು. ಈ ಫೋಟೋ ಅಂದರೆ ನನಗೆ ಜಾಸ್ತಿ ಇಷ್ಟ. ಫಸ್ಟು ಇದಕ್ಕೆ ಗಂಧ ಎಲ್ಲ ಇಕ್ಕಿ ಪೂಜೆ ಮಾಡ್ತಿದ್ದೆ. ಆದರೆ ಗಂಧ ಇಕ್ಕಿಯಲ್ಲಿ ಫೋಟೋ ಹಾಳಾಗ್ತಿತ್ತು ಅಂತ ಅಂದ್ಬಿಟ್ಟು ಅದನ್ನು ನಾನೇನು ಮಾಡೋಕ್ಕೆ ಹೋಗಿಲ್ಲ, ಅಲ್ಲಿ ಎಂಡ್ ಮಾಡಿದೆ. ಆಮೇಲೆ ನಮ್ಮ ವಿಘ್ನೇಶ್ವರನ್ ತಂದ್ವಿ ಮನೆಗೆ. ಆಮೇಲೆ ಈ ಕನ್ನಡಿನೂ ಕೂಡ ತಂದುಕೊಟ್ರು. ನನಗೆ ಚಿಕ್ಕ ಕನ್ನಡಿ ಬೇಡ, ನನಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಾಗಲಿ, ಅಲ್ಲ ಅಂದರೆ ವರ್ಕೌಟ್ಸ್ ಮಾಡೋಕ್ಕಾಗಲಿ, ಅವರು ವರ್ಕೌಟ್ ಮಾಡೋಕ್ಕಾಗಲಿ ಬೇಕು ಅಂತಂದಿದ್ದು. ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಗಣಪತಿ ಹಬ್ಬ ಹತ್ತತ್ರ ಬತ್ತು ಅಂದರೆ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ವಿಡಿಯೋ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಆಯಿತು. ನನಗೆ ದೊಡ್ಡ ಕನ್ನಡಿ ಬೇಕು ಅಂತಂತಿದ್ದೆ. ಅವರು ನಮ್ಮಪ್ಪನ ಮನೇಲಿ ಇರೋದಕ್ಕಿಂತ ದೊಡ್ಡ ಕನ್ನಡಿನೇ ತಗೊಟ್ರು, ಇದನ್ನು ಕೂಡ. ಆಮೇಲೆ
ಇನ್ನು ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದದ್ದು ಗೊಂಬೆ ನೋಡಿದ್ರೆ ನೀವು ಸಿಕ್ಕಾಪಟ್ಟೆ ಸ್ಕೇರ್ ಆಗಬೇಡಿ ಆಮೇಲೆ, ಆಯಿತಾ? ಇದೇ ನಾನು ಆಟ ಆಡ್ತಿದ್ದದ್ದು ಗೊಂಬೆ ಇದು. ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನು ಬಿಟ್ಟು, ಅಂದರೆ ನಾನು ಹುಟ್ಟಿದಾಗ ಇದನ್ನು ನಮ್ಮಪ್ಪ ತಂದುಕೊಟ್ಟಿದ್ರು ನನಗೆ. ಯಾವಾಗಪ್ಪ ಅಂತಂದರೆ ನನಗೆ 2 ವರ್ಷ ಆದಮೇಲೋ 1 ವರ್ಷ ಕಳೆದ್ಮೇಲೇನೋ ಈ ಗೊಂಬೆ ತಂದುಕೊಟ್ಟಿರೋದಂತೆ. ಆವಾಗಿಂದ ನಾನು ಚಿಕ್ಕ ವಯಸ್ಸಿಂದನೂ ಈ ಗೊಂಬೆ ಬಿಟ್ಟು ಒಂದು ಸ್ವಲ್ಪನೂ ನಾನು ಇರ್ತಿರ್ಲಿಲ್ಲ. ಎಲ್ಲೋದ್ರೂ ಕರ್ಕೊಂಡು ಹೋಗ್ತಿದ್ದೆ. ಆಮೇಲೆ ಬಚ್ಲು ಮನೇಲಿ ಕೂರಿಸ್ಬಿಟ್ಟು ಅದಕ್ಕೆ ನೀರು ಇಯೋದು, ಶಾಂಪು ಹಾಕೋದು, ಸ್ನಾನ ಮಾಡಿಸೋದು, ಬಾಚೋದು ಎಲ್ಲ ರೀತಿಯೂ ಮಾಡ್ತಿದ್ದೆ ಈ ಗೊಂಬೆಗೆ. ಹಂಗೂ ಹಿಂಗೂ ನಮ್ಮ ಅಜ್ಜಿ ಎತ್ತಿಟ್ಟಿದ್ರು. ರೀಸೆಂಟಾಗಿ 2022ರಲ್ಲಿ ಮನೆಗೆ ಹೋಗಿದ್ದಾಗ ನನಗೆ ಓಪನ್ ಮಾಡಿ ಕೊಟ್ಟರು, ಗೊಂಬೆ ನಿಂದು ಇಲ್ಲೇ ಐತೆ ಅಂತ. ಈ ಗೊಂಬೆನೂ ಕೂಡ ಎತ್ತಿಟ್ಟಿದ್ರು ನನಗೆ. ಇಲ್ಲಿ ಈ ಗೊಂಬೆನೂ ಕೂಡ ನನ್ನ ತಮ್ಮ ಗಿಫ್ಟ್ ಮಾಡಿದ್ದು. ಏನಕ್ಕಪ್ಪ ಅಂತಂದರೆ ರಕ್ಷಾಬಂಧನಕ್ಕೆ ನಾನು ರಾಖಿ ಕಟ್ಟೋದಕ್ಕೆ ಗಿಫ್ಟ್ ಮಾಡಿಕೊಟ್ಟ. ಅದ್ರ ಮೇಲೆ ಇದನ್ನ ಹಾಕಿರ್ತೀನಿ ನಾನು ಯಾವಾಗ್ಲೂ, ಇರಲಿ ಅಂತಂದ್ಬಿಟ್ಟು. ಸ್ಕ್ರೀನ್ದು ರೋಲ್ ಇಲ್ಲ, ಗೋಡೆ ಗಟ್ಟಿ ಇಲ್ಲ ಅಂತಂದ್ಬಿಟ್ಟು ಇದು ಈ ಕಡೆದು ಪದೇ ಪದೇ ಕಳ್ಕೊ ಬೀಳ್ತಿತ್ತು. ಅದಕ್ಕೆ ಅದನ್ನ ಎತ್ತಿಟ್ಬಿಟ್ಟು ಮೇಲ್ಗಡೆ ಈ ಥರ ಸ್ಕ್ರೀನ್ ಹಾಕಿ ಈ ರೀತಿ ಅಲ್ಲಿಗೆ ಹಾಕಿಟ್ಟಿದ್ದೀವಿ, ಬೀಳಬಾರ್ದು ಅಂತಂದ್ಬಿಟ್ಟು. ಇದು ನಮ್ಮದು ಪೂರ್ತಿ ರೂಮು. ಈ ಜಾಗದಲ್ಲಿ ನಾನು, ನನ್ನ ಮಗ, ನಮ್ಮ ಮನೆಯವರು, ನಮ್ಮ ಕುಚ್ಚಿ, ಚಿಂಟು 5 ಜನ ನಾವು ಮಲ್ಕೊತೀವಿ. ಇದನ್ನು ಕೂಡ ನನ್ನ ತಮ್ಮನೇ ಗಿಫ್ಟ್ ಮಾಡಿಕೊಟ್ಟಿದ್ದು. ಈ ಫೋಟೋ ನನಗೆ ತುಂಬ ಇಷ್ಟ. ನಮ್ಮ ಮೊದಲನೇ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಇದು ಫೋಟೋ ಶೂಟ್ ಮಾಡಿಸಿದ್ದು. ನನಗೆ ತುಂಬಾ ಇಷ್ಟ ಆಯಿತು ಈ ಫೋಟೋ. ಇದನ್ನು ಕೂಡ ನಮ್ಮ ಮನೆಗೆ ಬಂದಷ್ಟರಲ್ಲಿ ನಾವು ನೆಲದ ಮೇಲೆ ಕುತ್ಕೊತಿದ್ವಿ. ಆವಾಗ ಶೀತ ತುಂಬ ಇತ್ತು, ಪದೇ ಪದೇ ಕೆಳಗಡೆ ಕುತ್ಕೊಳಕ್ಕಾಗ್ತಿರ್ಲಿಲ್ಲ, ನೆಲ ತುಂಬ ಕೊರಿತಿತ್ತು ನಮಗೆ ಶೀತ ಇದು. ಅದಕ್ಕೇ ನಾರ್ಮಲ್ ಚೇರ್ ತಗೊಳ್ಳಿ ಅಂತಂದರೆ ನಮ್ಮ ಮನೆಯವರು ಸ್ಲೀಪಿಂಗ್ ಚೇರ್ ತೊಗೊಂಡ್ರು. ನನಗೂ ಈಗ ಮಾಮೂಲಿ ಹುಷಾರು ತಪ್ಪಿದಾಗ ಇಲ್ಲ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಈ ಚೇರು. ಆಲ್ಮೋಸ್ಟ್ ಇದು ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ಅನ್ಕೋತೀನಿ ಚೇರು. ನಾನು ಇದು ಆವಾಗವಾಗ ಈ ರೀತಿ ಕ್ರಾಫ್ಟ್ ಮಾಡ್ತಿರ್ತೀನಿ ಮನೇಲಿ ಕುತ್ಕೊಂಡು. ಇದು ಒಂದು, ನೆಕ್ಸ್ಟು ಇದೊಂದು, ಆಮೇಲೆ ಅದೊಂದು, ಈ ರೀತಿ ನಾನು ಕ್ರಾಫ್ಟ್ ಮಾಡ್ತಾನೆ ಇರ್ತೀನಿ ಪದೇ ಪದೇ. ನಾನು ರೀಲ್ಸ್ ಮಾಡೋದು ಇದೇ ಸ್ಪಾಟಲ್ಲೇ ನಾನು ರೀಲ್ಸ್ ಮಾಡೋದು ಯಾವಾಗ್ಲೂ. ಇಷ್ಟು ನಮ್ಮ ಮನೇಲಿ ಇರೋ ಐಟಮ್ಸು. ಆಮೇಲೆ ಇಷ್ಟೇ ನಮ್ಮ ಹೋಮ್ ಟೂರು. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಈ ಮನೆಗೆ ಬಂದು ಅಷ್ಟರಲ್ಲಿ ಈ ಮನೇಲಿ ಒಂದು ಚೂರು ಸಾಮಾನು ಇರಲಿಲ್ಲ. ಅದು ನಮ್ಮ ಮನೆಯವ್ರು ಹೇಳಿದ್ರಲ್ಲ, ಅಷ್ಟು ಐಟಮ್ಗಳು ಬಿಟ್ಟರೆ ನಮ್ಮ ಮನೇಲಿ ಇನ್ಯಾವುದೂ ಇರಲಿಲ್ಲ. ಎಲ್ಲನೂ ಇದು ಬಂದಾದಮೇಲೆ, ಇವ್ರು ಬಂದಾದಮೇಲೆ, ಇವ್ರು 3 ಜನ ಬಂದಾದಮೇಲೆ ನಮ್ಮ ಮನೇಲಿ ಎಲ್ಲನೂ ಕೂಡ ತುಂಬ್ಕೋತು. ಒಂದು ಚೂರು ಈಗ ಏನಾದ್ರು ಫ್ರಿಜ್ಜು ಇಲ್ಲ ಸೋಫಾ ಸೆಟ್ಟು ಈ ರೀತಿ ಐಟಮ್ಗಳು ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಹಿಂಗೆ ಇಡೋಕ್ಕೂ ಕೂಡ ನಮ್ಮ ಮನೇಲಿ ಜಾಗ ಇಲ್ಲ. ಅಷ್ಟು ವಸ್ತುಗಳು ನಮ್ಮ ಮನೇಲಿ ಇವಾಗ ತುಂಬಿದೆ. ನಾವು ಯಾವ ರೀತಿ ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ಇವನೇ ನಮ್ಮ ತರಲೆ, ನನ್ನ ಮಗ ಹುಟ್ಟು ತರಲೆ ಆಗ್ಬಿಟ್ಟವ್ನು. ಯಾಕೋ ಚಿಕ್ಕ ವಯಸ್ಸಿನಕ್ಕೂ ಇವಾಗಿದ್ದಕ್ಕೂ ಭಾರಿ ಡಿಫ್ರೆನ್ಸ್ ಆಗ್ಬಿಟ್ಟೈತೆ. ನೆನ್ನೆ ವೀಡಿಯೋದಲ್ಲಿ ಕ್ಲೀನಾಗಿ ತೋರ್ಸೋಕ್ಕಾಗಿಲ್ಲ. ಇವನೇ ನನ್ನ ಮುದ್ದು ತೀಟ ನನ್ನ ಮಗ. ನನಗಂತೂ ನನ್ನ ಮಗನ ಬಿಟ್ಟು ಒಂದು ನಿಮಿಷ ನನ್ನ ಕೈಲಿ ಇರೋಕ್ಕಾಗಲ್ಲ. ಇವನು ಅಷ್ಟೇ, ನನ್ನಂತೂ ಬಿಟ್ಟು ಎಲ್ಲೂ ಹೋಗೋದು ಇಲ್ಲ, ಇರೋದು ಇಲ್ಲ ನನ್ನ ಮಗನಿಗೆ. ಆಮೇಲೆ ಇವನ್ ಕಾಲ್ಗಳನ್ನೇ ನಮಗೆ ಕಾರಣ. ಇವನು ಬಂದಾದ್ಮೇಲೆ ನಾನು ಎಷ್ಟೋ ಕೊರಗು ನೀಗ್ತು, ಎಷ್ಟೋ ನೋವುಗಳು ಮರೀತು. ಯಾಕಂತಂದರೆ ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ಮೇಲೆ ಇವನೇ ನನ್ನ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಅದಾದಮೇಲೆ ನೀವು ಅನ್ಕೋಬೋದು, ನಿಮ್ಮ ಕಷ್ಟಗಳೈತೆ ಅಲ್ವಾ, ನೀವು ಹೋಗ್ಬೋದಲ್ಲ, ದುಡಿಬೋದು ಅಂತ ಒಬ್ಬೊಬ್ಬರು ಮನಸ್ಸಲ್ಲಿ ಇರುತ್ತೆ. ಆದರೆ ಏನಪ್ಪ ಅಂತಂದರೆ ನಮ್ಮ ಮನೆಯವರು ಎಲ್ಲೂ ಕೂಡ ಕಳಿಸಲ್ಲ ಕೆಲಸಕ್ಕೆ. ಇದೇ ವಿಚಾರಕ್ಕೆ ಸುಮಾರು ಸಲ ಮನಸ್ತಾಪ ಆಗಿದೆ. ಅದರಿಂದಾಗಿ ನಾನು ಕೂಡ ಕೇಳಕ್ಕೆ ಹೋಗಲ್ಲ ನಮ್ಮ ಮನೆಯವ್ರನ್ನ. ಅಷ್ಟು ಬಿಟ್ಟರೆ ನೀನು ಮನೇಲೇ ಇರು, ನೀನು ಎಲ್ಲರೂ ಹೋಗ್ಬೇಕಾ, ಹೊರಗಡೆ ಹೋಗಿ ಸುತ್ತಾಡು
ಅದು ಬಿಟ್ಟರೆ ನೀನು ಮನೇಲಿರು ಇಷ್ಟು ಮಾತ್ರ ಹೇಳ್ತಾರೆ. ನನ್ನ ಖುಷಿಗಳಿಗೆ ಯಾವುದಕ್ಕೂ ಕೂಡ ಅಡ್ಡಿ ಆಗಲ್ಲ. ಇಷ್ಟು ನಮ್ಮ ಮನೆಯಲ್ಲಿರೋ ಪುಟ್ಟು ವಸ್ತುಗಳು, ಪುಟ್ಟು ಪ್ರಪಂಚ ನಮ್ಗೆ ಇಷ್ಟೇ ಇರೋದು. ನಾವು ಇನ್ನೊಂದೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ಈ ವರ್ಷದಷ್ಟೊತ್ತಿಗೆ ನಾವು ಬೇರೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಇಲ್ಲಿಗೆ ಇಲ್ದಿರೋ ಐಟಮ್ಗಳನ್ನ ಇನ್ನೂ ಮನೆಗೆ ತಗೊಳ್ಳೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಮೇಲೆ ಬೇಜಾರು ಮಾಡ್ಕೊಬಿಡಿ, ಮನೆ ಏನು ಈ ರೀತಿ ಇದೆ ಇವ್ರದ್ದು ಅಂತಂದ್ಬಿಟ್ಟು. ನಮಗೆ ಕೊನೆಗೆ ಸಿಕ್ಕಿದ್ದೇ ಇದು ನಮಗೆ ಮನೆಗೆ. ಯಾಕಂತಂದರೆ ಅಂಥ ಪರಿಸ್ಥಿತಿಲಿ ಈ ಮನೆ ನಮಗೆ ಕೈ ಹಿಡ್ದಿದೆ. ನಮ್ಗೆ ಅದಕ್ಕೋಸ್ಕರ ನಾವು ಇಲ್ಲೇ ಇದ್ದೀವಿ. ಈ ಮನೆಗೆ ಬಂದು ನಾವು 2.5 ವರ್ಷ ನಡೀತೈತೆ. ಹೆಂಗೋ ಕಳ್ಕೊಂಡು ಹೋಗ್ತಿದ್ದೀವಿ ಜೀವನನ. ಆಮೇಲೆ ಈ ಮನೆ ತುಂಬ ಹಳೇದು, ಸಿಕ್ಕೆಡ್ತವು ಗೆದ್ಲು ಕಟ್ಟುತ್ತೆ. ಆಮೇಲೆ ಬಣ್ಣಗಳದ್ದು ಚಕ್ಕೆ ಉದುರುತ್ತೆ, ಮಳೆ ಬಂದಾಗ ಸೀಟಲ್ಲೆಲ್ಲ ಸೋರುತ್ತೆ. ಹಂಗಿದ್ರು ನಾವು ಹೆಂಗೋ ಬಾಳ್ವೆ ಮಾಡ್ತಿದ್ದೀವಿ. ಈ ವರ್ಷ ಹೆಂಗಾದರೂ ಮಾಡಿ ನಾವು ಬೇರೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗೇನಾದ್ರು ಹೋಗೋಂಗಿದ್ರೆ ನಿಮಗೆ ತಿಳಿಸ್ಬಿಟ್ಟೆ ನಾವು ಹೋಗೋದು. ನನ್ನ ಪೂರ್ತಿ ವಿಡಿಯೋ ನಡೀತಕ್ಕೆ ಧನ್ಯವಾದಗಳು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಿ. ಸಾಕು ಫೋನ್ ಕೊಡಿ. ಕೊಡಲೇ